ಹಲೋ ಗಾಯ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಒನ್ ಸೆಕೆಂಡ್ ಸಿರಿ ಟಾಕ್ಸ್. ಇದು ಕಂಟಿನ್ಯೂ ಪಾರ್ಟ್ 2 ಚಿತ್ರದುರ್ಗ ಕೋಟೆ ಎಕ್ಸ್ಪ್ಲೋರ್ದು. ಲಾಸ್ಟ್ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದರೆ ಗೊತ್ತರ ಲೈಕ್ ಮಾಡಿ. ಸೊ ಇಷ್ಟಪಟ್ಟು ನಾನು ವೀಡಿಯೋಸ್ನ ಮಾಡಿದ್ದೀನಿ ನಿಮಗೋಸ್ಕರ. ಸೊ ನೀವೆಲ್ಲರೂ ಲೈಕ್ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ರೆ ನಂಗೆ ಇನ್ನೂ ಮೋಟಿವೇಟ್ ಆಗುತ್ತೆ. ಬನ್ನಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಇದೇನ್ ನೋಡ್ತಿದ್ರೆ ಇದು ಬಂದು ಮದ್ದು ಬೀಸುವ ಕಲ್ಲು, ಗ್ರೈಂಡಿಂಗ್ ಸ್ಟೋನ್ ಅಂತ ಕರೀತಾರೆ. ಸೊ ಏನಪ್ಪಾ ಅಂದ್ರೆ ಆಗ ಪಿರಂಗಿಗಳನ್ನ ಹೆಚ್ಚಾಗಿ ಬಳಸ್ತಿದ್ರಿಂದ ಸೊ ಅವಾಗ ಮದ್ದು ಅವಶ್ಯಕತೆ ತುಂಬಾನೇ ಇತ್ತು. ಸೊ ಅವಾಗ ಮದ್ದನ್ನ ತಯಾರು ಮಾಡ್ಕೊಳಕ್ಕೆ ಅವಾಗ ಈ ತರ ಮದ್ದು ಬೀಸುವ ಕಲ್ಲುಗಳನ್ನ ಸ್ಥಾಪನೆ ಮಾಡಿದ್ರು. ಸೊ ಟೋಟಲ್ 4 ಇದೆ. ಸೊ ಇದು ಹೇಗಪ್ಪ ವರ್ಕ್ ಆಗ್ತಿತ್ತು ಅಂದ್ರೆ ಇದು ನೋಡ್ಬೋದು, ಚಕ್ರಾಕಾರದಲ್ಲಿ ಇದೆ. ಸೊ ಇದ್ರ ಮಧ್ಯೆ ಒಂದು ಹೋಲ್ ಇದೆ. ಆ ಹೋಲಲ್ಲಿ ದೊಡ್ಡದು ಒಂದು ಗೂಟ ಇಲ್ಲಂದ್ರೆ ಮರ ಏನೋ ಒಂದು ಗ್ರಿಪ್ಗೆ ಹಾಕಿ ಮಧ್ಯ ಭಾಗದಲ್ಲಿ ಏನ್ ಸ್ಪೇಸ್ ಕಾಣಿಸ್ತಿದೆ ಅಲ್ಲಿ ಒಂದು ಕೋಣನ ಕಟ್ಟಿ ಕೋಣನ ತಿರುಗಿಸುವ ಮುಖಾಂತರ ಸೊ ಈ ಮದ್ದು ಬೀಸುವ ಕಲ್ಲನ್ನ ಉಪಯೋಗಿಸ್ತಾ ಇದ್ರು. ಮದ್ದು ಅವ್ರಿಗೆ ಏನ್ ಬೇಕು ಪಿರಂಗಿಗಳಿಗೆ ಬಳಸಕ್ಕೆ, ಸೊ ಅದನ್ನ ತಯಾರು ಮಾಡ್ಕೋತಾ ಇದ್ರು. ಬಟ್ ಇದನ್ನ ನೋಡ್ತಾ ಇದ್ರೆ ತುಂಬಾ ಜಾಸ್ತಿ ಬಳಸಿಲ್ಲ ಅಂತ ಅನ್ಸುತ್ತೆ. ನಮ್ ಗೈಡ್ ಕೂಡ ಅದನ್ನೇ ಹೇಳಿದ್ರು. ಯಾಕಂದ್ರೆ ಇದರ ಕಲ್ಲಿನ ಕೆಳಗಡೆ ನೋಡ್ಬೋದು, ಕಲ್ಲು ಕೂಡ ತುಂಬಾ ಜಾಸ್ತಿ ಸಮದಿಲ್ಲ. ಸೊ ಹಾಗಾಗಿ ಸ್ಥಾಪನೆ ಮಾಡಿ ಜಾಸ್ತಿ ಯೂಸ್ ಮಾಡಿಲ್ಲ ಅಂತ ಅನ್ಸುತ್ತೆ. ಬಟ್ ಅವಾಗ ಸ್ಥಾಪನೆ ಮಾಡಿದಂತ ಕಲ್ಲು ಅವಾಗ ಹೇಗಿತ್ತು ಇವಾಗೂ ಕೂಡ ಅದೇ ಸ್ಥಿತಿಲಿದೆ. ಇದು ಬಂದು ಗ್ರೈಂಡಿಂಗ್ ಸ್ಟೋನ್, ಮದ್ದು ಬೀಸುವ ಕಲ್ಲು, ಮದ್ದನ್ನ ತಯಾರಿಸುವಂತಹ ಜಾಗ. ಚಿತ್ರದುರ್ಗ ಕೋಟೆಯಲ್ಲಿ ಪಿರಂಗಿಗಳಿಗೆ ಮದ್ದನ್ನ ತಯಾರಿಸುತ್ತಿದ್ದಂತಹ ಜಾಗ. ಯುದ್ಧಕ್ಕೆ ಬರಲು ಕೋಟೆ ಜನಗಳ ರಕ್ಷಿಸುತ್ತಿರಲು ಸತತ ದಾಳಿಯು ವ್ಯರ್ಥವಾಗಲು ವೈರಿ ಚಿಂತೆಯಲ್ಲಿ ಬಸವಳಿದ ದಾರಿಗಾಣದೆ ಮುಂತಾದ ಕನ್ನಡ ನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರನಾದಿಯ ಚರಿತೆಯ ನಾನು ಹಾಡುವೆ. ದೂರ ಇದು ನೀವು ಎಣ್ಣೆ ಕೊಳ ಅಂತ ಹೇಳಿದ್ದಲ್ವಾ? ಓಹ್, ಇಲ್ಲೂ ಒಂದಿದೆ. ಓಕೆ, ಗೈಸ್, ಇಲ್ಲಿ ನನ್ನ ಬಲಭಾಗದಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ಬಂದು ಎಣ್ಣೆ ಕೊಳ. ಸೊ ಏನಪ್ಪಾ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರ್ಬೋದು, ನಮ್ಮ ಕರ್ನಾಟಕದಲ್ಲಿ 1902 ಶಿವನ ಸಮುದ್ರದಿಂದ ನಮ್ಗೆ ಕರೆಂಟ್ ಸಿಕ್ಕಿದ್ದು. ಅದಕ್ಕೂ ಮುಂಚೆ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಈ ತರ ಎಣ್ಣೆನ ಬಳಸಿ ಸ್ಪಂಜನ್ನ ಬಳಸ್ತಾ ಇದ್ರು. ಕತ್ಲೆ ಟೈಮ್ ಅಲ್ಲಿ ಬೆಳಕಿಗೋಸ್ಕರ ಮತ್ತೆ ದೀಪನ ಬಳಸ್ತಾ ಇದ್ರು. ಸೊ ಆವಾಗ ಎಣ್ಣೆನ ಶೇಖರಣೆ ಮಾಡ್ಕೊಳಕ್ಕೆ ಈ ತರ ಒಂದು ಕೊಳನ ಮಾಡ್ಕೋತಾ ಇದ್ರು. ಸೊ ಇದು ಬಂದು ದೊಡ್ಡ ಕೊಳ. ಅದು ಒಂದು ಶೇಖರಣೆ ಮಾಡಿ ಇಟ್ಕೊಳ್ಳುವಂತ ಎಣ್ಣೆ ಕೊಳ ಅಂತೆ. ಸೊ ಇದು ಡೈಲಿ ಯೂಸ್, ದಿನನಿತ್ಯ ಬಳಸುವಂತಹ ಎಣ್ಣೆ ಏನಿತ್ತು ಸೊ ಅದನ್ನ ಯೂಸ್ ಮಾಡಕ್ಕೆ ಈ ತರ ಚಿಕ್ಕ ಚಿಕ್ಕ ಕೊಳಗಳನ್ನಾಗಿ ಮಾಡ್ಕೋತಾ ಇದ್ರು. ಸೊ ಇವಾಗೆಲ್ಲ ಮಳೆ ಬಂದು ನೀರ್ ತುಂಬ್ಕೊಂಡು ಪಾಚಿ ಆಗಿದೆ. ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ಬಂದು ಸೈನಿಕರ ಮನೆ, ಇಲ್ಲ ಸೈನಿಕರ ಗುಹೆ. ಸೈನಿಕರು ಯಾರು ಕಾವಲಿಗಿದ್ರು ಕೋಟೆಯಲ್ಲಿ, ಸೊ ಅವರು ವಾಸಿಸುವಂತಹ ಗುಹೆ ಅಂತ ಹೇಳ್ಬೋದು. ತುಂಬಾ ವಿಶಾಲವಾಗಿದೆ. ಮತ್ತೆ ಇಲ್ಲೂ ಕೂಡ ನೋಡ್ಬೋದು ನೀವು, ಬಂಡೆ ಮೇಲ್ಗಡೆ 2 ಅಡ್ಡ ರೇಖೆಯನ್ನ ಹಾಕಿದ್ದಾರೆ. ಯಾಕೆ ಅಂದ್ರೆ ಮಳೆ ಬಂದಂತ ಸಂದರ್ಭದಲ್ಲಿ ಮಳೆ ನೀರು ಗುಹೆ ಒಳಗಡೆ ಹೋಗ್ಬಾರ್ದು ಅನ್ನೋ ಒಂದು ಸಿಂಪಲ್ ಲಾಜಿಕ್ ಅಷ್ಟೇ. ಎಷ್ಟು ಬುದ್ಧಿವಂತರು ನೋಡಿ. ಅವಾಗೆಲ್ಲ ಗುಹೆಲೆ ನೀವು ಮೇಲ್ಗಡೆ ಒಂದು ಕಲ್ಲು ಕೂಡ ಇದೆ, ಇದು ಮುಚ್ಚುಳ. ಸೊ ಅದು ಶೇಖರಣೆ ಮಾಡಿ ಇಡುವಂತಹ ಎಣ್ಣೆ ಕೊಳದಲ್ಲೂ ಸೇಮ್ ಇದೇ ರೀತಿ ಇತ್ತು. ಬಟ್ ಕಾಲಾಂತರದಿಂದ ನಶಿಸಿ ಹೋಗಿದೆ. ಇಲ್ಲಿ ನೋಡ್ಬೋದು ಇದೇ ರೀತಿ ಎಣ್ಣೆಗೆ ನೀರು ಹೋಗ್ದಂಗೆ ಮತ್ತೆ ಯಾವುದೇ ಹಾನಿ ಆಗ್ಬಾರ್ದು, ಕೆಡ್ದಂಗೆ ಈ ತರ ಒಂದು ದೊಡ್ಡ ಕಲ್ಲನ್ನ ಮುಚ್ಚುಳ ಆಗಿ ಬಳಸ್ತಾ ಇದ್ರು ಶೇಖರಣೆ ಮಾಡಿ ಇಟ್ಕೊಳಕ್ಕೆ. ಯಾಕಂದ್ರೆ ಕತ್ಲೆ ಟೈಮಲ್ಲಿ ಬೆಳಕಿಗೋಸ್ಕರ ಸ್ಪಂಜ್ ಮತ್ತೆ ದೀಪನ ಬಳಸ್ತಾ ಇದ್ರು. ಅದಕ್ಕೆಲ್ಲ ತುಂಬಾನೇ ಬೇಕಾಗುತ್ತೆ ಎಣ್ಣೆ. ಸೊ ಆ ಎಣ್ಣೆ ಎಲ್ಲ ಕೂಡ ಈ ತರ ಎಣ್ಣೆ ಕೊಳಗಳಲ್ಲಿ ಶೇಖರಣೆ ಮಾಡಿ ಇಟ್ಕೊಂತ ಇದ್ರು. ಹೈದರಾಲಿಗೆ ವಿಷಯ ತಂದರು ಚಿತ್ರದುರ್ಗದ ಕೋಟೆಯಲ್ಲಿ ವಾಯುವ್ಯ ದಿಕ್ಕಿನೆಡೆ ನೋಡು ಎಂದರು ಕಳ್ಳಗಂಡಿಯ ಹೇಳಿದರು ಕನ್ನಡ ನಾಡಿನ ವೀರ ಗಂಡು ಭೂಮಿಯ ವೀರನಾದಿಯ ಚರಿತೆಯ ಒಂದು ದೊಡ್ಡ ಕೊಳ ಏನಿದೆ ಅದು ಶೇಖರಣೆಗೋಸ್ಕರ, ಮತ್ತೆ ಒಂದು ಚಿಕ್ಕ ಕೊಳ ಏನಿದೆ ಅದು ದಿನನಿತ್ಯ ಬಳಸುವಂತಹ ಜನಸಾಮಾನ್ಯರಿಗೆಲ್ಲ ದಿನನಿತ್ಯ ಬಳಸುವಂತಹ
ದೀಪಕ್ಕಾಗಿರ್ಬೋದು, ಸ್ಪಾಂಜ್ಗಾಗಿರ್ಬೋದು ಬಳಸುವಂಥದ್ದು ಎಣ್ಣೆ ಕೊಳ ನೋಡಿದ್ರಿ. ಸೊ ನಾನು ಇವಾಗನೇ ಮಾಹಿತಿ ತಿಳ್ಕೊತಾ ಇದ್ದೀನಿ, ತುಂಬ ವರ್ಷಗಳ ನಂತರ ಬಂದಿರೋದು ಕೋಟೆಗೆ. ನನಗೂ ಕೂಡ ಮಾಹಿತಿ ಅಲ್ಪ ಸ್ವಲ್ಪ ಗೊತ್ತು. ಸೊ ನಮ್ಮ ಗೈಡ್ ಏನು ತಿಳಿಸ್ತಾ ಇದ್ದಾರೆ ಅದನ್ನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಬನ್ನಿ ಮುಂದೆ ನೋಡೋಣ. ಎಲ್ಲಿದೆ? ಬಂದೆ ಅಲ್ಲೇ ಬರ್ತೀನಿ ಗೈಸ್. ಇವಾಗ ಎದುರುಗಡೆ ಬಂಡೆಲಿ ನಿಮ್ಗೆ ಸ್ವಲ್ಪ ಮೇಲ್ಗಡೆ ಭಾಗದಲ್ಲಿ ಸ್ವಲ್ಪ ಜಾಗ ಕಾಣಿಸ್ತಿದೆ, ಅದು ದೀಪದ ಗೂಡು. ಸೊ ಅಲ್ಲಿ ಸ್ಪಾಂಜ್ ಇಡುವಂಥದ್ದು ಇಲ್ಲ ದೊಡ್ಡ ದೊಡ್ಡ ದೀಪನ ಇಡುವಂಥದ್ದು ಮಾಡ್ತಾ ಇದ್ರು. ಮತ್ತೆ ಅದೇ ಭಾಗದಲ್ಲಿ ಕೆಳಭಾಗದಲ್ಲಿ ನೋಡ್ಬೋದು ನೀವು ಬಂಡೆನ ಕಟ್ ಮಾಡಿರುವಂತಹ ರೀತಿ. ಉಳಿಯನ್ನ ಬಳಸಿ ಮೆಟ್ಲು ಮಾಡಕ್ಕೆ, ಕೋಟೆ ಮಾಡಕ್ಕೆ ಕಲ್ಲೆಲ್ಲ ಬೇಕಲ್ಲ, ಸೊ ಆ ಕಲ್ಲೆಲ್ಲ ಇದೇ ರೀತಿ ತಗೊಂತಾ ಇದ್ರು. ಇವಾಗ ಇಲ್ಲಿ ನೋಡ್ಬೋದು ಕೋಟೆ. ಸೊ ನಾವು ಕೋಟೆನ ನೋಡ್ತಾ ಇದ್ರೆ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ, ಸುರುಳಿಯ ಆಕಾರದಲ್ಲಿ, ಹಾವಿನ ಆಕಾರದಲ್ಲಿ ಜಿಗ್ಜಾಕ್ ರೀತಿ ಇದೆ. ಯಾಕೆ ಅಂದ್ರೆ ಆಗಿನ ಕಾಲದಲ್ಲಿ ಶತ್ರುಗಳು ದೊಡ್ಡ ದೊಡ್ಡ ಹಾನಿ ಆಗಿರ್ಬೋದು, ಇಲ್ಲ ದೊಡ್ಡ ದೊಡ್ಡ ಮರದ ದಿಂಬಿಗಳಾಗಿರ್ಬೋದು, ಸೊ ಅದನ್ನ ತಗೊಂಡ್ಬಂದು ಡೈರೆಕ್ಟ್ ಬಾಗಿಲನ್ನ ಹೊಡೆಯುವಂತ ಪ್ರಯತ್ನ ಮಾಡ್ತಾ ಇದ್ರು. ಸೊ ಅದಕ್ಕೆ ಅವ್ರಿಗೆ ನೇರವಾಗಿ ಅವಕಾಶ ಆಗ್ಬಾರ್ದು ಅಂತ ಸೊ ಜಿಗ್ಜಾಕ್ ರೀತಿಯಲ್ಲಿ ಕಟ್ಟಿರುವಂತದ್ದು. ಸೊ ನೋಡ್ಲಿಕ್ಕೆ ಎಲ್ ಶೇಪ್ ಇದೆ. ಸೊ ಹಾನಿ ಆಗಿರ್ಬೋದು, ಇಲ್ಲ ಮರದ ದಿಂಡಿ ಆಗಿರ್ಬೋದು, ತಗೊಬಂದು ಬಾಗಿಲಿಗೆ ಹೊಡೆಯುವಂತ ಸಂದರ್ಭದಲ್ಲಿ ಡಿಸ್ಟೆನ್ಸ್ ದೂರ ಇತ್ತು ಅಂದ್ರೆ ಆಗತ್ತೆ. ಬಟ್ ಇಲ್ಲಿ ಬಾಗಿಲಿಗೂ ಮತ್ತೆ ಗೋಡೆಗೂ ತುಂಬಾ ಹತ್ತಿರದ ಡಿಸ್ಟೆನ್ಸ್ ಇರೋದ್ರಿಂದ ಸೊ ಅದು ಅವಕಾಶ ಆಗಲ್ಲ. ಅದ್ರ ಜೊತೆ ಇಲ್ಲಿ ದೊಡ್ಡ ದೊಡ್ಡ ಬಾಗಿಲು ಇರ್ತಾ ಇತ್ತು, ಬಾಗಿಲಿಗೆ ಚೂಪಾದ ಸೈನಿಕರ ಆಯುಧಗಳೆಲ್ಲ ಇರ್ತಾ ಇತ್ತು. ಸೊ ಹಾಗಾಗಿ ಅದು ಕೂಡ ಆಗ್ತಾ ಇರ್ಲಿಲ್ಲ. ಹಾಗೂ ಪ್ರಯತ್ನ ಪಟ್ರೆ ಚುಚ್ಕೊಳ್ಳುವಂತ ಸಾಧ್ಯತೆ ಇರ್ತಾ ಇತ್ತು, ಮತ್ತೆ ಬಾಗಿಲನ್ನು ಒಡೆಯಕ್ಕೆ ಚಾನ್ಸ್ ಕೂಡ ಇರ್ತಾ ಇರ್ಲಿಲ್ಲ. ಇಲ್ಲಿ ಒಂದು ಬಾಗಿಲಿತ್ತು ಅಂತ ಹೇಳಿದೆ. ಸೊ 2 ಮರದ ಬಾಗಿಲು ಇತ್ತು. ಸೊ ಅವೆರಡು ಮರದ ಬಾಗಿಲನ್ನ ನೀವು ಇಲ್ಲಿ ನೋಡ್ಬೋದು. ಒಂದು ಕಲ್ಲನ್ನ ವೃತ್ತಾಕಾರದಲ್ಲಿ ಕಟ್ ಮಾಡಿ ಸೊ ಒಂದು ಭದ್ರತೆಯನ್ನ ಮಾಡ್ತಾ ಇದ್ರು. ಸೊ ಇಲ್ಲಿ 2 ಬಾಗಿಲು, ಇಲ್ಲೊಂದು ಬಾಗಿಲು ಮತ್ತೆ ನಮ್ಮ ಎಡಭಾಗದಲ್ಲಿ ಒಂದು ಬಾಗಿಲು, ಮತ್ತೆ ಬಲಭಾಗದಲ್ಲಿ ಒಂದು ಬಾಗಿಲು. ಸೊ 2 ಭದ್ರವಾದಂತಹ ಬಾಗಿಲು ಕೋಟೆಗೆ ಮಾಡ್ತಾ ಇದ್ರು. ಮತ್ತೆ ಬಾಗಿಲಿಗೆ ಚೂಪಾದ ಆಯುಧಗಳನ್ನ ಕೂಡ ಸೇರಿಸ್ತಾ ಇದ್ರು. ಸೊ ಅದು ಬಾಗಿಲನ್ನ ಇಡ್ಸಕ್ಕೆ ಮಾಡಿರುವಂತ ಹೋಲ್. ಹಾಗೆ ನನ್ನ ಎಡಭಾಗದಲ್ಲಿ ನೋಡ್ಬೋದು ವೀರಭದ್ರೇಶ್ವರನ ಟೆಂಪಲ್ ಇದೆ. ಸೊ ಇಲ್ಲಿ ವೀರಭದ್ರೇಶ್ವರನ ಟೆಂಪಲ್ ಇರೋದ್ರಿಂದ ಇದು 4ನೇ ಬಾಗಿಲು. ಈ 4ನೇ ಬಾಗಿಲಿಗೆ ವೀರಭದ್ರೇಶ್ವರನ ಬಾಗಿಲು ಅಂತ ಹೆಸರನ್ನ ಕೊಟ್ಟಿದ್ದಾರೆ. ಇದು ಬಂದು ಕೋಟೆಯ 4ನೇ ಬಾಗಿಲು. ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ, ಚಿತ್ರದುರ್ಗದ ಕಲ್ಲಿನ ಕೋಟೆ. ಗೈಸ್ ಏನಂದ್ರೆ ಕೆಲವೊಂದು ಮಾಹಿತಿ ಹೇಳ್ಬೇಕಾದ್ರೆ ಕೆಲವೊಂದು ಪದಗಳ ಉಚ್ಚಾರಣೆ ನಾನು ತಪ್ಪಾಗಿ ಆಡಿದ್ರೆ ದಯವಿಟ್ಟು ಕ್ಷಮಿಸಿ. ಗೈಸ್ ಇದು ಮುಂದೆ ನೋಡ್ತಿರೋಂಥದ್ದು ಸೇನಾಧಿಪತಿ ಕಾಟಪ್ಪ ನಾಯಕ ಅವರ ಮನೆ. ಸೊ ಆಗಿನ ಕಾಲದಲ್ಲಿ ಸೇನಾಧಿಪತಿ ಆಗಿದ್ದಂತಹ ಕಾಟಪ್ಪ ನಾಯಕ ಅವರ ಮನೆ ಇದು. ಸೊ ಮನೆಯ ಮುಂದೆ ಕೂರ್ಲಿಕ್ಕೆ ಜಗಲಿಯನ್ನ ಮಾಡಿರುವಂತಹದ್ದು. ಸೊ ಆರಾಮಾಗಿ ಕಂಫರ್ಟಬಲ್ ಆಗಿ ವಿಶ್ರಾಂತಿಯನ್ನ ತಗೊಳ್ಳೋಕೆ, ಸ್ವಲ್ಪ ಮಾತುಕತೆನ ಆಡೋಕೆ ಸೊ ಮಾಡಿರುವಂಥದ್ದು. ಸ್ವಲ್ಪ ಅವಶೇಷಗಳಿದೆ. ಸ್ವಲ್ಪ ಎಲ್ಲ ಹುಲ್ಲೆಲ್ಲ ಬೆಳ್ಕೊಳ್ಳೋದ್ರಿಂದ ಒಳಗಡೆ ಹೋಗಕ್ಕಾಗಲ್ಲ. ಬಟ್ ಇದು ಸೇನಾಧಿಪತಿಯ ಮನೆ ಆಗಿರುತ್ತೆ. ಗೈಸ್ ಇಲ್ಲಿ ನೋಡ್ಬೋದು ಕೋಟೆಯ ದೊಡ್ಡ ದೊಡ್ಡ ಕಲ್ಲಿನ ಗೋಡೆಗಳನ್ನ. ಸೊ ಈ ಕಲ್ಲಿನ ಗೋಡೆಗಳನ್ನ ನುಣುಪಾಗಿ ನೈಸಾಗಿ ಮಾಡಿದ್ದಾರೆ. ಯಾಕಪ್ಪ ಅಂದ್ರೆ ರೀಸನ್ ಇಷ್ಟೇ ಕಾರಣ, ಉಡದ ಸಹಾಯದಿಂದ ಅವಾಗ ಎಂತ ಬಂಡೆ ಆಗಿರ್ಬೋದು, ಎಂತ ಗೋಡೆ ಆಗಿರ್ಬೋದು ಸುಲಭವಾಗಿ ಹತ್ತುವಂತ ಕೆಲಸವನ್ನ ಮಾಡ್ತಾ ಇದ್ರು. ಸೊ ಉಡದ ಕೈಗೆ ಗ್ರಿಪ್ ಸಿಗ್ಬಾರ್ದು. ನುಣುಪಾಗಿದ್ದಂತ ಕಾಲದಲ್ಲಿ ಉಡಾನು ಕೂಡ ಮೇಲೆ ಹತ್ತಕ್ಕಾಗಲ್ಲ, ಕೋಟೆ ಒಳಗಡೆ ಬರಕ್ಕಾಗಲ್ಲ. ಸೊ ಅದೊಂದು ಕಾರಣದಿಂದ ಕೋಟೆಯ ದೊಡ್ಡ ದೊಡ್ಡ ಕಲ್ಲಿನ ಗೋಡೆಗಳನ್ನ ನುಣುಪಾಗಿ ಕಟ್ತಾ ಇದ್ರು ಅಂತ ಹೇಳ್ಬೋದು. ಅದ್ರ ಜೊತೆ ನೀವು ಹಾಗೆ ಇಲ್ಲಿ ನೋಡ್ಬೋದು ಒಳಚರಂಡಿ ವ್ಯವಸ್ಥೆ. ನಾವು ಇವಾಗೆಲ್ಲ ಏನ್ ಬಳಸ್ತೀವಿ ಒಳಚರಂಡಿ ವ್ಯವಸ್ಥೆ, ಅದನ್ನ ಅವಾಗ್ಲೇ ನಮ್ಮ ಗೈಸ್ ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಸೊ ಇದು ಒಳಚರಂಡಿ ವ್ಯವಸ್ಥೆ. ಮಳೆ ಬಂದಂತ ಸಂದರ್ಭದಲ್ಲಿ ಮಳೆ ನೀರು ಹೋಗಲಿಕ್ಕೆ ಮಾಡಿರುವಂತಹ ಒಳಚರಂಡಿ ವ್ಯವಸ್ಥೆ.
ಸೊ ಈ ನೀರೆಲ್ಲ ಎಲ್ಲೋಗ್ತಿತ್ತಪ್ಪ ಅಂದರೆ ನಾವು ಆಲ್ರೆಡಿ ಫ್ರಂಟಲ್ಲಿ ನೋಡಿದ್ವಲ್ಲ ಕಂದಕ. ಸೊ ಕಂದಕಕ್ಕೆ ಹೋಗಿ ಇದೆಲ್ಲ ನೀರು ಸೇರ್ತಾ ಇತ್ತು. ಸೊ ನಾವು ಇವಾಗ ಮಾಡಿರೋದಲ್ಲ, ನಮ್ಮ ಹಿಂದಿನವರು ಅವಾಗಲೇ ಒಳಚರಂಡಿ ವ್ಯವಸ್ಥೆಯನ್ನು ಕೂಡ ಮಾಡಿಟ್ಕೊಂಡಿದ್ರು. ಸೊ ಹಾಗಾಗಿ ಕೋಟೆಯಲ್ಲಿ ಯಾವುದೇ ರೀತಿಯ ಮಳೆ ನೀರು ಸಂಗ್ರಹ ಆಗ್ತಾ ಇರಲಿಲ್ಲ. ಅಲೆದು ಬಂದರು ಹೈದರಾಲಿಗೆ ವಿಷಯ ತಂದರು ಚಿತ್ರದುರ್ಗದ ಕೋಟೆಯಲ್ಲಿ ವಾಯುವ್ಯ ದಿಕ್ಕು